ನೀಡಲಾಗಿದೆ. ನನ್ನ ಹೆಸರು ಶುಜಿಕೆಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಗಣಿಕಲ್ ಶಿವಯ್ಯ. ನನ್ನ ಹೆಸರು ರಾವಿಲ್. ನಾನು ಕಳ್ಳನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಮೊಹಮ್ಮದ್ ಜೈನ್. ನಾನು ಕಳ್ಳನ ಪಾತ್ರವನ್ನು ಮಾಡುತ್ತೇನೆ. ನನ್ನ ಹೆಸರು ಸಮರ್. ನಾನು ಕಳ್ಳನ ಪಾತ್ರ ಮಾಡುತ್ತಿದ್ದೇನೆ. ಹೆಸರು ಗಣಿಕಲ್ ಶಿವಯ್ಯ. ಇವರು ರಾಯಚೂರು ಜಿಲ್ಲೆಯ ಪ್ರಸಿದ್ಧ ಪಿಟೀಲು ವಾದಕರು ಮತ್ತು ಸಂಗೀತಗಾರರು. ಇವತ್ತಿನ ಹಾಡಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಇವತ್ತು ನನ್ನ ಕೈ ತುಂಬ ಹಣ ಸಿಕ್ಕಿದೆ. ಜನರೆಲ್ಲರೂ ನನ್ನ ಹಾಡನ್ನು ಮೆಚ್ಚಿದರು. ಈಗ ಕತ್ತಲಾಗಿದೆ, ನಾನು ಮನೆಗೆ ಹೋಗುತ್ತೇನೆ. ನಿಲ್ಲು, ನಿಮ್ಮ ಬಳಿ ನಮಗೆ ಕೆಲಸವಿದೆ. ನನಗೆ ಅರ್ಥ ಆಯಿತು. ನಿಮಗೆ ಏನಂತ ಕೆಲಸ ಬಳಿ ಹಣ ಬೇಕು. ಆಗ ನನ್ನ ಹತ್ತಿರ ಒಂದು ಷರತ್ತು ಇದೆ. ಆ ಒಂದು ಷರತ್ತು ಕೇಳಿದಷ್ಟು ನಿಮ್ಗೆ ಹಣ ಕೊಡುತ್ತೇನೆ ನಾನು. ಸರಿ, ಏನು ಷರತ್ತು ಎಂದು ಹೇಳಿ. ನಾನು ಒಂದು ಚಲೋ ಪವಿತ್ರವಾದ ಹಾಡನ್ನು ಹಾಡುತ್ತೇನೆ. ನೀವು ಕುಂತಿ ಕೇಳಬೇಕು. ಅರ್ಧ ತಾಸು. ಎಷ್ಟು ಹೊತ್ತು? ಅರ್ಧ ತಾಸು. ಸರಿ, ಅರ್ಧ ತಾಸಲ್ಲವೇ? ಅದರಲ್ಲಿ ನಾವು ಕಳೆದುಕೊಳ್ಳುವುದೇನೂ ಇಲ್ಲ. ಸರಿ, ಹಾಡು ಹೇಳು. ವಾ, ಎಷ್ಟು ಚಂದ ವಾತಾವರಣ ಇದೆ ಇಲ್ಲಿ. ಜುಳು ಹರಿಯುವ ನದಿ ಎಷ್ಟು ಸುಖ ಸಿಗುತ್ತದೆ. ನಾಯಕ ಹಾಡನ್ನು ಪ್ರಾರಂಭಿಸುತ್ತೇನೆ. ನನಗೆ ನಿಮ್ಮ ದುಡ್ಡು ಬೇಡ. ನಮ್ಮ ದುಡ್ಡು ನಿಮ್ಮ ಬಳಿಯೇ ಇಡುತ್ತೇನೆ. ಹೇಗೆ? ಈ ಹಣ ನನಗೆ ಬೇಡ, ನೀವೇ ಇಟ್ಕೊಳ್ಳಿ. ನನ್ನ ಹತ್ರ ಇರುವ ಹಣವನ್ನು ನಿಮಗೆ ಕೊಡುತ್ತೇನೆ ನಾನು. ಇವತ್ತಿನಿಂದ ನೀವು ವ್ಯಾಪಾರವನ್ನು ಮಾಡಿ. ಇವತ್ತಿನಿಂದ ನೀವು ಕಳ್ಳತನ, ಮೋಸ ಇವೆಲ್ಲ ಬಿಟ್ಟು ಬಿಡಿ. ಒಗ್ಗಟ್ಟಿನಿಂದ ನೀವು ಈಗ ಜೀವನ ಮಾಡಿ. ಸುಂದರವಾದ ಜೀವನವನ್ನು ಮಾಡಿ. ನೀವು ಅರ್ಥ ಆಗುತ್ತವೆ? ಸರಿ ಗುರುಗಳೇ, ನೀವು ಹೇಳಿದಂತೆಯೇ ಮಾಡುತ್ತೇವೆ. ಆಶೀರ್ವಾದವನ್ನು ಕೊಡಿ. ಕೊನೆಗೆ ಆ ಕಳ್ಳರು ವ್ಯಾಪಾರವನ್ನು ಮಾಡಿ ಒಳ್ಳೆಯ ಜೀವನವನ್ನು ನಡೆಸುತ್ತಾರೆ.